ಕರ್ನಾಟಕದ ಎಲ್ಲ ಭಾವಿ ಶಿಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ. ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಹತ್ವದ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ. ತುಂಬಾ ಒಂದು ಆಸ್ಪಿರೆಂಟು ಗೊಂದಲ ಇಡ್ಸ್ಕೊಂಡು ಪ್ರತಿದಿನ ಏನಪ್ಪಾ ಅಂದ್ರೆ ನೀವು ಫೋನ್ ಮಾಡ್ತಾನೆ ಇದ್ದೀರಿ ನಿನ್ನೆಯಿಂದ ಇಲ್ಲಿಯವರೆಗೆ. ಸ್ನೇಹಿತರೆ, ಯಾವುದೇ ರೀತಿ ಗೊಂದಲ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಒಂದು ನೇಮಕಾತಿ ವಿಚಾರವಾಗಿ 15,000ಕ್ಕ ಏನ್ ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕಿದೆ. ಅದರಲ್ಲಿ 7,000 ಕಲ್ಯಾಣ ಕರ್ನಾಟಕ, 8,000 ನಾನ್ ಕಲ್ಯಾಣ ಕರ್ನಾಟಕ. ಎಷ್ಟೆಷ್ಟು ಪೋಸ್ಟ್‌ಗಳಿಗೆ ಅಂದ್ರೆ ಸಬ್ಜೆಕ್ಟ್ ವೈಸ್ ನಿಮ್ಗೆ ಏನಪ್ಪಾ ಅಂದ್ರೆ ಡಿವೈಡೇಷನ್ ಮಾಡಿ ಹೇಳಿದ್ದೀನಿ. ಅಲ್ಲಿ ವಿಶೇಷವಾಗಿ ಒಂದು ಸಮಸ್ಯೆ ಆಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಪಿ.ಎಚ್.ಡಿ.ಆರ್ ಹುದ್ದೆಗಳು ಕಡಿಮೆ. ಈ ಕಡೆ ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 100 ಹುದ್ದೆಗಳಿಗೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 800 ಹುದ್ದೆಗಳಿಗೆ ಪಿ.ಎಚ್.ಡಿ.ಆರ್ ಹುದ್ದೆಗಳು ಕಾಲ್ಫರ್ಮ್ ಆಗ್ತಿದೆ. ಬಟ್ ಗೊಂದಲ ಇರುವಂತದ್ದು ಏನು ಅಂತಂದ್ರೆ, ಸರ್ ಈ ಬಾರಿ ಪಿ.ಎಚ್.ಡಿ.ಆರ್ ಹುದ್ದೆಗಳಿಗೆ ಡಿಗ್ರಿ ಕನ್ಸಿಡರ್ ಮಾಡ್ತಾರಾ ಅಂತೇಳಿ ನೀವು ಕೇಳ್ತಾ ಇದ್ರಿ. ಯಾವುದೇ ಕಾರಣಕ್ಕೂ ಡಿಗ್ರಿಯನ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ಕಮಿಷನರ್ ಸರ್ ಏನ್ ಪಾತ್ರ ಒಂದು ಅವರ ಮಾತಿನಿಂದ ಒಂದು ಗೊಂದಲ ಉಂಟಾಗಿದೆ ಅಷ್ಟೇ. ಸೊ ಆಸ್ ಇಟ್ ಈಸ್ ಮೊದಲ ಏನು ನಿಯಮಗಳಿದಾವಲ್ಲ ಅವೇ ನಿಯಮಗಳು, ಅದೇ ನಿಯಮಾವಳಿಗಳನ್ನ ಫಾಲೋ ಅಪ್ ಆಗ್ತಿದೆ. ನಾನು ಇವತ್ತು ಬಹಳ ಸ್ಪಷ್ಟತೆಯಿಂದ ನಿಮ್ಗೆ ಏನ್ ಪಾತ್ರ ಇಲಾಖೆಯಿಂದ ಈ ಮಾಹಿತಿಯನ್ನ ಹೇಳ್ತಾ ಇದ್ದೀನಿ. ಗೋವಿಂದ ಮಡಿವಾಳ್ ಸರ್ ಏನ್ ಪಾತ್ರ ಇವತ್ತು ಕ್ಲಾರಿಟಿನ ಕೊಟ್ಟಿರ್ತಕ್ಕಂಥದ್ದು. 1ರಿಂದ 5ನೇ ತರಗತಿ ಶಿಕ್ಷಕರಾಗಲಿಕ್ಕೆ ಅರ್ಹತಾ ಮಾನದಂಡಗಳು ಪಿ.ಯು.ಸಿ ಪ್ಲಸ್ ಡಿ.ಎಡ್ ಆಗಿರ್ಬೇಕು, ಪೇಪರ್ ಫಸ್ಟ್ ಆಗಿರ್ಬೇಕು. ಇನ್ನು ಅದೇ ಡಿ.ಎಡ್ ಕ್ಯಾಂಡಿಡೇಟ್ ಡಿಗ್ರಿ ಮುಗಿಸ್ಕೊಂಡಿರ್ಬೇಕು, ಪೇಪರ್ ಸೆಕೆಂಡ್ ಪಾಸ್ ಆಗಿರ್ಬೇಕು. ಆತ ಜಿಪಿಟಿಗೆ ಏನ್ ಪಾತ್ರ ಅರ್ಹತೆಯನ್ನು ಹೊಂದಿರ್ತಾನೆ. ಇಷ್ಟೇ. ಬಟ್ ಮೇಜರ್ ಆಗಿ ಸಮಸ್ಯೆ ಬಂದಿರತಕ್ಕಂಥದ್ದು ಎಲ್ಲಿ ಅಂತಂದ್ರೆ, ಸೊ ಪಿ.ಎಚ್.ಡಿ.ಆರ್ ಹುದ್ದೆಗಳು ಕಡಿಮೆ ಇದೆ. 40,000 ಖಾಲಿ ಇದೆ. ಸೊ ಪಿ.ಎಚ್.ಡಿ.ಆರ್ ಹುದ್ದೆಗಳು ಬಹಳಷ್ಟು ಕಡಿಮೆ ಆಗ್ತಿದೆ. ಹಾಗಾಗಿ ನಾಳೆ ದಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಮಹತ್ವದ ಸಭೆ ಇದೆ, ಮೀಟಿಂಗ್ ಇದೆ. ಸೊ ಇಲ್ಲಿ ನಮ್ಮ ಅಜೆಂಡಾ ಇರ್ತಕ್ಕಂಥದ್ದು ಕನಿಷ್ಠ 50,000 ಹುದ್ದೆಗಳನ್ನ ಫಿಲ್ ಮಾಡ್ಬೇಕು. ವಿಶೇಷವಾಗಿ ಪ್ರಾಥಮಿಕ ಶಾಲೆಯಲ್ಲಿ ಪಿ.ಎಚ್.ಡಿ.ಆರ್ ಆಗಿರ್ಬೋದು, ಜಿಪಿಟಿ ಆಗಿರ್ಬೋದು. ಜಿಪಿಟಿ ಹುದ್ದೆಗಳು ಜಾಸ್ತಿ ಏನ್ ಪಾತ್ರ ಖಾಲಿ ಇಲ್ಲ. ಆದ್ರೆ ಪಿ.ಎಚ್.ಡಿ.ಆರ್ ಹುದ್ದೆಗಳು ಜಾಸ್ತಿ ತುಂಬಾ ಖಾಲಿ ಇದೆ. ಪಿ.ಎಚ್.ಡಿ.ಆರ್ ಹುದ್ದೆಗಳನ್ನ ನೀವು ಫಿಲ್ ಮಾಡಬೇಕು ಅಂತೇಳಿ ಒಂದು ಮನವಿಯನ್ನ ಕೊಡ್ಲಿಕ್ಕೆ ನಾಳೆ ಹೋಗ್ತಾ ಇದ್ದೀವಿ. ಆಮೇಲೆ ಯಾವುದೇ ರೀತಿ ಗೊಂದಲ ಇಡ್ಸ್ಕೋಬೇಡಿ. ಇದೊಂದೇ ರಿಕ್ರೂಟ್ಮೆಂಟ್ ಅಲ್ಲ. ಈ 15,000 ಆದ್ಮೇಲೆ ಮತ್ತೆ ಏನ್ ಪಾತ್ರ 25,000 ರಿಕ್ರೂಟ್ಮೆಂಟ್ ಆಗ್ಲಿಕ್ಕೆ ನಾವು ಸಿಎಂ ಅವ್ರ ಜೊತೆ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಹೊರಟಿದ್ದೀವಿ ನಾಳೆ. ಹಂತ ಹಂತವಾಗಿ ಟೀಚರ್ಸ್ ನೇಮಕಾತಿ ಆಗ್ಲೇಬೇಕು. ಸುಮಾರು ಜನಕ್ಕೆ ಏನ್ ಪಾತ್ರ ಕನ್ಫ್ಯೂಷನ್ ಇದೆ. ಕನ್ಫ್ಯೂಷನ್ ಅನ್ನೋಕ್ಕಿಂತ ಇವ್ರು ಸರ್ ಮಾಡೋದಿಲ್ಲ, ಇದೊಂದು ಲಾಸ್ಟ್ ಕನ್ಫರ್ಮ್ ಅನ್ಕೋಬೇಡಿ. ಖಂಡಿತ ನೇಮಕಾತಿ ಆಗ್ಲೇಬೇಕು. ಸಾಕಷ್ಟು ಈ ಹಿಂದೆ ಟೀಚರ್ ಆಗಿ ಅಪಾಯಿಂಟ್ ಆದವರು ಏನ್ ಪಾತ್ರ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳು ಖಾಲಿ ಆಗ್ತಾ ಇದೆ. ಮತ್ತೆ ಮುಖ್ಯಮಂತ್ರಿಗಳ ಜೊತೆಗೆ ಇನ್ನೊಂದು ಮಹತ್ವದ ಪಾಯಿಂಟ್ ಇದೆ. ಈ ಸರ್ಕಾರ ಏನು ತಂದಿದೆಯಲ್ಲ ಕಾನ್ಸೆಪ್ಟ್ ಕೆಪಿಎಸ್ ಅಂತೇಳಿ, 5 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಒಂದು ಕೆಪಿಎಸ್. ಬಟ್ ನಾವು ಒಂದು ರಿಕ್ವೆಸ್ಟ್ ಮಾಡುವಂತದ್ದು ಏನು ಅಂತಂದ್ರೆ, ಇರುವಂತ ಎಲ್ಲಾ ಶಾಲೆಗಳನ್ನ ನೀವು ಕೆಪಿಎಸ್ ಮಾಡಿ, ಅಲ್ಲಿ ಮೂಲಭೂತ ಸೌಲಭ್ಯಗಳನ್ನ ಕೊಡ್ರಿ, ಮುಖ್ಯವಾಗಿ ಶಿಕ್ಷಕರನ್ನ ಕೊಡ್ರಿ ಅಂತ ಹೇಳಿ ಒಂದು ಮನವಿಯನ್ನ ಕೊಡ್ಲಿಕ್ಕೆ ನಾವು ರೆಡಿ ಇದೀವಿ. ಆಲ್ರೆಡಿ ಏನ್ ಪಾತ್ರ ರೆಡಿ ಮಾಡ್ಕೊಂಡಿದೀವಿ. ಈ ರೀತಿ ಏನಾದ್ರು ಆದ್ರೆ 50,000 ಸರ್ಕಾರ ಏನ್ ಪಾತ್ರ ಫಿಲ್ ಮಾಡ್ಲೇಬೇಕಾಗತ್ತೆ. ಅದು ಚರ್ಚೆ ಮಾಡೋದಿದೆ. ಮತ್ತೆ ಯಾವ್ದೇ ರೀತಿ ಗೊಂದಲ ಹಚ್ಕೋಬೇಡಿ. ಮತ್ತೆ ಸುಮಾರು ಜನ ಸರ್ ಕೋರ್ಟಿಗೆ ಹೋಗೋಣ ಅಂತ ಹೇಳ್ತಾ ಇದ್ರಿ. ಸ್ನೇಹಿತರೆ, ಕೋರ್ಟಿಗೆಲ್ಲ ಹೋಗೋದು ಓಕೆ ಒಳ್ಳೇದು. ಬಟ್ ಬರುವಂತ ಸಂಖ್ಯೆ ಆಸ್ಪಿರೆಂಟ್ಗಳ ಸಂಖ್ಯೆ ಇಲ್ಲ. ಒಂದು ಎರಡನೇದು ಏನು ಅಂತಂದ್ರೆ, ಕೋರ್ಟಿಗೆ ಹೋದ್ರೆ ಈ ರಿಕ್ರೂಟ್ಮೆಂಟ್ ಸ್ಟಾಪ್ ಆಗತ್ತೆ. ಬಟ್ ಆ ಸ್ಟಾಪ್ ಆಗುವಂತದ್ದು ನಮ್ಗೇನ್ ಪಾತ್ರ ಯಾಕೋ ಸರಿ ಅನಿಸ್ತಾ ಇಲ್ಲ. ಇನ್ನುಳಿದಂತ ಆಸ್ಪಿರೆಂಟ್ಗೆ ತುಂಬಾ ಅನ್ಯಾಯ ಆಗತ್ತೆ ಅನ್ನುವಂತ ದೃಷ್ಟಿಕೋನದಲ್ಲಿ ಏನು ಯಾರು ಪಿ.ಯು.ಸಿ ಪ್ಲಸ್ ಡಿ.ಎಡ್ ಆಗಿದೆ ಅವರಿಗೆ ನೀವು 1ರಿಂದ 5ನೇ ತರಗತಿ ಶಿಕ್ಷಕರು ಏನು ಕಾಲ್ಫರ್ಮ್ ಆಗ್ತಿದೆಯಲ್ಲ 900 ಪೋಸ್ಟ್ಗಳಿಗೆ ಅವುಗಳನ್ನ ನೀವು ಏನ್ ಪಾತ್ರ ಬರ್ಕೊಳ್ಳಿ. ಇನ್ನು ಉಳಿದಂತ ಆಸ್ಪಿರೆಂಟ್ ಡಿಗ್ರಿ ಮಾಡ್ಕೊಂಡವ್ರಿಗೆ, ಡಿ.ಎಡ್ ಮಾಡ್ಕೊಂಡು ಡಿಗ್ರಿ ಮಾಡ್ಕೊಂಡವ್ರಿಗೆ ಜಿಪಿಟಿಗೆ ಅವಕಾಶ ಇದೆ. ಸರ್ ನಂದು ಏನೂ ಆಗೇ ಇಲ್ಲ, ನಂದು ಡಿ.ಎಡ್ ಆಗಿದೆ ಅಥವಾ ಬಿ.ಎಡ್ ಆಗಿದೆ, ನಂದು ಟಿ.ಇಟಿನೂ ಆಗಿಲ್ಲ, ಏನು ಪಿ.ಜಿನೂ ಆಗಿಲ್ಲ ಅನ್ನೋರಿಗೆ ಸೊ ನಿಮಗೆ ಒಳ್ಳೆ ಅವಕಾಶ, ಹೈಸ್ಕೂಲ್ ಟೀಚರ್ಗೆ ಅವಕಾಶ ಇದೆ. ತುಂಬಾ ಪೋಸ್ಟ್ಗಳು ನೋಡಿ. ಹಿಂದೆ ನಾಗೇಶ್ ಇದ್ದಾಗ, ಬಿ.ಸಿ ನಾಗೇಶ್ ಇದ್ದಾಗ ಕೇವಲ 2,500 ಪೋಸ್ಟ್ಗಳಿಗೆ ಕಾಲ್ಫರ್ಮ್ ಒಂದು ಇದಾಗಿತ್ತು, ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕಿತ್ತು. ಅದೇ ದೊಡ್ಡ ಪೋಸ್ಟ್ಗಳು ಅಂತ ಅನ್ಕೊಂಡಿದೀವಿ. ಬಟ್ ಇವಾಗ ಬೃಹತ್ ನೇಮಕಾತಿ ಇದು ಹೈಸ್ಕೂಲ್. ಎಂತ ನೀವು ಒಂದ್ಸಲ ಆ ಪೋಸ್ಟ್ಗಳನ್ನ ನೋಡ್ಕೊಂಬಿಡಿ.
ಎಲ್ಲಾ ಪೋಸ್ಟ್‌ಗಳನ್ನ ಹೇಳಿದೀನಿ ನಾನು. ಯಾರು ನೀವು ಆ ವಿಡಿಯೋ ನೋಡಿಲ್ಲ ಅದನ್ನ ಏನಪ್ಪಾ ಅಂತ ನೋಡ್ಬೋದು ನೀವು. ಎಲ್ಲಾ ಪೋಸ್ಟ್‌ಗಳ ಬಗ್ಗೆ ಯಾವ್ದು ಎಷ್ಟೆಷ್ಟು ಅಂತೇಳಿ. ಅಲ್ಲೂ ಏನಪ್ಪಾ ಅಂತಂದ್ರ ಈ ಕಡೆಯಿಂದ ಶಿಕ್ಷಣ ಇಲಾಖೆಯಿಂದ ಹೋಗಿರ್ತಕ್ಕಂಥದ್ದು ಅದು. ಅಪ್ರೂವಲ್‌ಗೆ ಹೋಗಿರ್ತಕ್ಕಂಥದ್ದು. ಅಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಆಗತ್ತೆ. ಸ್ವಲ್ಪ ಡಾಟಾಗಳು ಚೇಂಜ್ ಆಗತ್ತೆ. ಆ ಡಾಟಾಗಳು ಚೇಂಜ್ ಆಗೈತೆ ಅಂತೇಳಿ ಅದನ್ನೂ ಏನಪ್ಪಾ ಅಂದ್ರೆ ಎಳ್ಕೊಂಡ್ ಬರೋರು ತುಂಬಾ ಜನ ಇದ್ದಾರೆ. ಸ್ವಲ್ಪ ಡಾಟಾಗಳು ಚೇಂಜ್ ಆಗತ್ತೆ ಸಹಜವಾಗಿ. ಬಟ್ ನಿಮ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿರ್ತಕ್ಕಂಥದ್ದು ಏನು ಅಂತಂದ್ರೆ, ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದಾವೆ, ಅಥವಾ ನೇಮಕಾತಿ ಆಗ್ತಿದೆ, ಅಥವಾ ನಮ್ಮ ಒಂದು ಸಬ್ಜೆಕ್ಟ್‌ಗೆ ಅದು ಬರುತ್ತೆ ವ್ಯಾಪ್ತಿಯಲ್ಲಿ ಅಂತೇಳಿ ನಿಮ್ಗೆ ಸ್ಪಷ್ಟತೆ ಸಿಕ್ಕಿದೆ ಸ್ನೇಹಿತರೆ. ಓಕೆನಾ? ಹಾಗಾದ್ರೆ ಈ 15,000 ನೇಮಕಾತಿ ಆಗ್ಲಿ. ನೆಕ್ಸ್ಟ್ ಪ್ರೊಸೆಸ್ ನೆಕ್ಸ್ಟ್ ಒಂದ್ ಏನಪ್ಪಾ ಅಂದ್ರ ಒಂದು 25,000 ನೇಮಕಾತಿ ಆಗ್ಬೇಕು. ಅದೊಂದು ಬೇಡಿಕೆ ಸಿಎಂ ಅವ್ರ ಹತ್ರ ನಮ್ದು ಇದೆ. ಬಹಳ ಒಂದು ದೃಢ ನಿರ್ಧಾರದಿಂದ ಇದೆ. ಸೊ ನೋಡೋಣ. ಇಲ್ಲೂ ಸಹ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸಿಎಂ ಅವ್ರ ಹತ್ರ ನಾಳೆ ಪ್ರಾಥಮಿಕ ಶಾಲೆಯಲ್ಲಿ ಏನು ಖಾಲಿ ಇದಾವಲ್ಲ, ಆ ಹುದ್ದೆಗಳನ್ನ ನೀವು ಫಿಲ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಬೇಸಿಕ್ ಲೆವೆಲ್, ಗ್ರೌಂಡ್ ಲೆವೆಲ್ ಏನ್ ಪಾತ್ರ ನಮ್ದು ಎಜುಕೇಶನ್ ಸಿಸ್ಟಮು ಸ್ಟ್ಯಾಂಡ್ ಆಗ್ಬೇಕಾಗಿದೆ. ಗುಣಾತ್ಮಕ ಶಿಕ್ಷಣ ಸಿಗಬೇಕಾಗಿದೆ. ಇರುವಂತ ಎಲ್ಲಾ ಶಾಲೆಗಳನ್ನ ಕೆಪಿಎಸ್ ಮಾಡಿದ್ರೆ ಅಲ್ಲಿ ಮೂಲಭೂತ ಸೌಲಭ್ಯಗಳನ್ನ ಕೊಟ್ರೆ ಅಲ್ಲಿ ಬೈಲಿಂಗ್ವಲ್ ಇತ್ತಂದ್ರೆ ಪಾಲಕರ ತಲೆ ಒಳಗೆ ಏನೈತೆ ಅಂತಂದ್ರೆ, ಸೊ ನಮ್ಮ ಮಗ ಇಂಗ್ಲಿಷ್ ಮೀಡಿಯಂ, ನಮ್ಮ ಮಗು ಏನಪ್ಪಾ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಕಲಿಬೇಕು ಅನ್ನುವಂತ ಕಾರಣ ಇದೆ ತಲೆ ಒಳಗೆ. ಅದಕ್ಕೆ ಬೈಲಿಂಗ್ವಲ್ ಕೊಟ್ರೆ ಮಕ್ಕಳನ್ನ ಏನಪ್ಪಾ ಅಂದ್ರೆ ಸರ್ಕಾರಿ ಶಾಲೆಗಳಿಗೆ ನಾವು ಸೆಳಿಬಹುದು. ಹೌದಾ? ಈ ಎಲ್ಲ ಉದ್ದೇಶ ಇದೆ. ಸೊ ಸ್ಟೇ ಮಾಡುವಂತವ್ರು ಮಾಡ್ರಿ. ನಾವು ಅಂತೂ ಏನಪ್ಪಾ ಅಂದ್ರೆ ಸಪೋರ್ಟ್ ಮಾಡೋದಿಲ್ಲ. ನಾನು ಸ್ಪಷ್ಟವಾಗಿ ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ. ಯಾಕಂದ್ರೆ ಈ ಇದಕ್ಕೇನಾದ್ರು ನಾವು ಸ್ಟೇ ಮಾಡಿದ್ದೆ ಆದ್ರೆ ಮತ್ತೆ ರಿಕ್ರೂಟ್ಮೆಂಟ್ ಸ್ಟಾಪ್ ಆಗತ್ತೆ. ಅದಕ್ಕೆ ನಿಮ್ಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು ನನಗೆ. ಅಲ್ಪ ಸ್ವಲ್ಪ ಏನ್ ಪೋಸ್ಟ್‌ಗಳದಾವಲ್ಲ ಅವುಗಳನ್ನ ಬರ್ಕೊಳ್ಳಿ. ಸಿಎಂ ಅವ್ರ ಹತ್ರ ಮನವಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಏನಪ್ಪಾ ಅಂದ್ರ ಇನ್ನೊಂದು ಬೃಹತ್ ರಿಕ್ರೂಟ್ಮೆಂಟ್ ಆಗ್ಲೇಬೇಕು ಟೀಚರ್ಸ್‌ದು. ನೋಡೋಣ ಎಲ್ರಿಗೂ ಏನಪ್ಪಾ ಅಂದ್ರ ಒಂದು ನ್ಯಾಯ ಸಿಗ್ಬೇಕು. ಸ್ಟೇ ಮಾಡಿದ್ರೆ ಮತ್ತೆ ಏನಪ್ಪಾ ಅಂದ್ರೆ ಇದು ರಿಕ್ರೂಟ್ಮೆಂಟ್ ಸ್ಟಾಪ್ ಆಗಿಬಿಡತ್ತೆ. ಅದಕ್ಕೆ ಸಾಧ್ಯವಾದಷ್ಟು ಇನ್ನೊಂದು ರಿಕ್ರೂಟ್ಮೆಂಟ್‌ಗೆ ನಾವು ಅವಕಾಶವನ್ನ ನಾವು ಸಿಎಂ ಅವ್ರ ಹತ್ರ ಕೇಳ್ತಾ ಇದ್ದೀವಿ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ. ಸೊ ನೀವು ಅಲ್ಲಿ ಜಾಯಿನ್ ಆಗಬಹುದು. ಥ್ಯಾಂಕ್ ಯು ಸೋ ಮಚ್.